ಆ ಸುಶಾಂತ್ ಅವರಮ್ಮ ಇವ್ರ ಕೈಲಿ ಎಲ್ಲ ಕೆಲಸ ಮಾಡಿಸ್ತಾರಂತೆ. ಒಂದೆರಡು ದಿನ ಇವ್ರೇನೋ ಹೋಗ್ಲಿಲ್ಲ ಅಷ್ಟೇ. ಫೋನ್ ಮಾಡಿ ಹೇಗ್ ಕೂಗಾಡಿದ್ರು ಗೊತ್ತಾ? ಪಾಪ ನನ್ ಕೈಲೇ ತಡ್ಕೊಳಕ್ಕಾಗ್ಲಿಲ್ಲ. ಇನ್ನೇನಾದ್ರೂ ಇವ್ರು ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಅಷ್ಟೇ, ಕತೆ ಮುಗೀತು. ಆ ಮನೆಗ್ ಹೋಗ್ಬೇಡಿ ಅಂದ್ರೆ ಕೇಳ್ತಿಲ್ವಲ್ಲ ಅದ್ಕೆ ಇವ್ರು? ನಾನು ವಿಧವಾಗಿ ಹೇಳಿ ನೋಡ್ದೆ ಕಣಮ್ಮ ಅಚ್ಚು. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಸತ್ತೋದ್ಲಲ್ಲ ಆ ಹುಡುಗಿ ಶಾಂತಿ, ಇವ್ರ ಕನ್ಸಲ್ ಬಂದು, ರತ್ನಮ್ಮ ನಾನ್ ಸತ್ತೋದ್ಮೇಲೆ ನೀವು ಮನೇನ ಅನಾಥ ಬಿಟ್ಬಿಡ್ತೀರಾ ಅಂತ ಅಂದ್ಲಂತೆ. ನನ್ ಗಂಡ ನನ್ ಮಗನ್ನ ನೋಡ್ಕೊಳ್ಳೋರು ಯಾರು ಅಂತ ಕೇಳಿದ್ಲಂತೆ. ಅಷ್ಟೇ ಅಪ್ಪ. ಇವ್ರೇನಾದ್ರೂ ಆ ಮನೆ ಕೆಲ್ಸಕ್ ಹೋಗ್ಬಾರ್ದು ಅಂದ್ರೆ ಆ ಶಾಂತಿನೇ ವಾಪಸ್ ಬಂದು ಇವ್ರಿಗೆ ಹೇಳ್ಬೇಕು ಏನೋ. ಆವಾಗ ಒಪ್ಕೋತಾರೋ ಏನೋ. ಆ ಶಾಂತಿನ ನಾವೆಲ್ಲಿಂದ ಹುಡ್ಕೊಂಬರಕ್ಕಾಗತ್ತೆ? ಅಚ್ಚು, ನೀನೇನಮ್ಮ ಯೋಚನೆ ಮಾಡ್ತಿದೀಯಾ? ಇಲ್ಲ ಅದ್ಕೆ, ಅವ್ರು ಹೇಳಿದ ಮಾತ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವ್ರಿಗೆ ನಿಧಾನವಾಗಿ ಮಾತಾಡ್ಸಿ ಅರ್ಥ ಮಾಡಿಸ್ತೀನಿ. ಸರಿ ಅದ್ಕೆ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಟೈಮ್ ಆಯ್ತು, ಅಣ್ಣ ಬಂದ್ರೆ ಹೇಳ್ಬಿಡಿ. ಸರಿ ಸರಿ, ಹೋಗಿ ಬರ್ತೀನಿ. ಹಲೋ ಚಿನ್ನು. ಹಲೋ ನಾಗ, ರೀಚ್ ಆದಿಯಾ? ಈಗ ಬಂದಿದ್ದೀನಿ. ಸರಿ, ನಿನ್ ಮೊಬೈಲ್ಗೆ ಇವಾಗ ನಾನು ವಾಟ್ಸಪ್ ಮಾಡ್ತೀನಿ ಮಂತ್ರ ಫೋಟೋನ. ಚೆನ್ನಾಗಿ ನೋಡಿ ಅವಳು ಬಂದಿದ್ದಾಳ ಅಂತ. ಬಂತಾ? ಯಾವ್ದೋ ಒಂದು ಫೋಟೋ ಬಂದಿದೆ, ನೋಡ್ತೀನಿ. ನೋಡು, ನೀನ್ ಮಾತ್ರ ತುಂಬಾ ಹುಷಾರಾಗಿರ್ಬೇಕು. ಯಾವುದೇ ಕಾರಣಕ್ಕೂ ನಿನ್ ಮೇಲೆ ಅನುಮಾನ ಬರ್ತಿರೋ ಹಾಗೆ ನೋಡ್ಕೋ. ಅವಳಲ್ಲಿಗೆ ಬಂದ್ರೆ ಇಮಿಡಿಯೇಟ್ ಆಗಿ ಹೇಳು. ನಾನು ನೋಡ್ಕೊತೀನಿ ಚಿನ್ನು, ನೀನ್ ತಲೆ ಕೆಡಿಸ್ಕೋಬೇಡ. ಹಲೋ ಚಿನ್ನು. ಹಲೋ ಚಿನ್ನು, ನೀನ್ ಹೇಳಿರೋ ಲೇಡಿ ಇಲ್ಲೇ ದೂರದಲ್ಲಿ ನಿಂತಿದ್ದಾಳೆ. ಸರಿ ನೋಡು, ನೀನ್ ತಕ್ಷಣ ಅಲ್ಲಿಗೆ ಹೋಗ್ಬೇಡ. ಅವಳು ಏನ್ ಮಾಡ್ತಾಳೆ ಅನ್ನೋದನ್ನ ದೂರದಿಂದ ನಿಂತ್ಕೊಂಡು ಗಮನಿಸ್ತಾ ಇರು. ಚಿನ್ನು, ನಾನು ನಿಂಗೆ ವಿಡಿಯೋ ಮಾಡಿ ಕಳಿಸ್ತೀನಿ. ಏನೇ ಇಷ್ಟೊತ್ತಾದ್ರೂ ಇನ್ನೂ ಯಾರು ಬರ್ಲೇ ಇಲ್ಲ? ಇಲ್ಲೇ ಬರ್ತೀನಿ ಅಂದಿದ್ದಾರೆ ಕಣೆ. ಅಲ್ಲೇ ವಾಚ್ ಮಾಡ್ತಿರು, ಬಂದ್ಬಿಡ್ತಾನೆ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಅವನ್ನ ಕಂಡು ಹಿಡಿಲೇಬೇಕು. ನೋಡ್ತಾನೆ ಇದೀನಿ. ನೀನ್ ಯಾರನ್ನಾದ್ರೂ ನೋಡ್ದಾಗ ಅವರು ನಿನ್ನ ನೋಡೇ ನೋಡ್ತಾರಲ್ವಾ, ಅದರಿಂದ ಯಾರು ಏನು ಅಂತ ಗೊತ್ತೇ ಆಗ್ತಿಲ್ಲ. ವೆಯ್ಟ್ ಮಾಡು. ಸರಿ ಕಣೆ. ಹಲೋ ಚಿನ್ನು. ಹಲೋ, ಆ ಲೇಡಿ ಇನ್ನೂ ಅಲ್ಲೇ ಕಾಯ್ತಾ ಇದ್ದಾಳಾ? ಹಾ ಸರಿ, ಒಂದು ಕೆಲಸ ಮಾಡು, ಅವಳು ಅಲ್ಲೇ ಇರಲಿ. ನೀನು ಮೊದಲಿಂದ ಜೂಟಾಗು. ಸರಿ ಮಗ, ಇವಾಗ ಎಲ್ಲಿ ಬರ್ಲಿ? ಮಾಮೂಲಿ ನಮ್ಮ ಅಡ್ಡಕ್ಕೆ ಬಾ. ಹಾ ಸರಿ ಆಯ್ತು ಮಗ, ಬರ್ತೀನಿ. ಸರಿ ಬಾ.
ಎಲ್ಲಿದ್ಯಾ ಮಂತ್ರ? ಯಾಕಿನ್ನು ಆಫೀಸಿಗೆ ಬಂದಿಲ್ಲ ನೀನು? ಬಂದೆ. ನಿನ್ನೆ ಅಷ್ಟೆಲ್ಲ ಮಾತಾಡಿದ್ವಿ, ಕರೆಕ್ಟ್ ಟೈಮಿಗೆ ಬರ್ಬೇಕು ಹೋಗ್ಬೇಕು ಅಂತ. ಇವತ್ತಿನ್ನು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ನೀನು? ಏನಿಲ್ಲ, ಅದು ಬರ್ತೀನಿ, ಯಾವುದೋ ಒಂದು ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಬಂದೆ ಅಷ್ಟೇ. ಮುಗೀತು, ಇನ್ನೇನು ಬಂದೆ. ಬರ್ತೀನಿ ಬರ್ತೀನಿ ಅಂದ್ರೆ ಏನ್ ಅರ್ಥ ಮಂತ್ರ? ಬಂದ್ಬಿಡ್ತೀನಿ ಮೇಡಮ್. ಬರ್ತೀಯಾ ಅನ್ನೋದು ನನಗೂ ಗೊತ್ತು. ಆದ್ರೆ 5 ನಿಮಿಷಕ್ಕೆ ಬರ್ತೀಯಾ, 10 ನಿಮಿಷಕ್ಕೆ ಬರ್ತೀಯಾ, 20 ನಿಮಿಷದಲ್ಲಿ ಬರ್ತೀಯಾ, ಇಲ್ಲ 1 ಅವರಲ್ಲಿ ಬರ್ತೀಯಾ, ಅಥವಾ ಬರೋದೇ ಇಲ್ವಾ? ಈ ಟೈಮಲ್ಲಿ ನೀನೇನಾದ್ರೂ ನನ್ನ ಕೈಗೆ ಸಿಕ್ಬಿಟ್ರೆ ಬಂದ್ಬಿಡ್ತೀನಿ ಮೇಡಮ್. ನೀವು ಫೋನ್ ಇಡಿ. ಸೋಮು, ಹೇಳಿ ಮೇಡಮ್. ಆ ಬಾಲರಾಜ್ ಅವ್ರದ್ದು ಹೊಸಕೆರೆಯಲ್ಲಿ ಒಂದು ಸೈಟ್ ಇದೆ ಅಲ್ವಾ, ಅದ್ರ ಡಾಕ್ಯುಮೆಂಟ್ಸ್ ಎಲ್ಲ ಸ್ವಲ್ಪ ತಗೊಂಡ್ ಬನ್ನಿ. ಸರಿ ಮೇಡಮ್. ಹಾ, ಓಕೆ. ಹೇಳಿ ಗಗನ, ಯಾರನ್ನಾದ್ರೂ ನೋಡಿದ್ಯಾ? ಇಲ್ವೇ. ಏನೇ ಮಂತ್ರ ಇದು, ಯಾರು ಬರ್ಲೇ ಇಲ್ವಲ್ಲೇ. ನನಗೂ ಅದೇ ಅರ್ಥ ಆಗ್ತಿಲ್ಲ ಕಣೆ. ಬರ್ತೀನಿ ಅಂತ ಹೇಳಿ ಇನ್ನೂ ಬಂದಿಲ್ಲ. ಇನ್ನು ಎಷ್ಟೊತ್ತೆ ಕಾಯೋದು? ಇನ್ ಕಾಯೋದ್ ಬೇಡ, ಯಾವ ಪ್ರಯೋಜನನೂ ಇಲ್ಲ. 10 ನಿಮಿಷ ಅಂತ ಹೇಳಿ 1 ಅವರ್ ಆದ್ರೂ ಬಂದಿಲ್ಲ. ನಾವ್ಯಾಕೆ ಕಾಯ್ಬೇಕು ಇವ್ರಿಗೋಸ್ಕರ? ಯಾವುದೋ ಟುಸ್ಪಟಾಕಿ ಇರ್ಬೇಕಣೆ. ನೋಡು, ನೀನ್ ಮನೆಗೆ ಹೋಗು, ನಾನು ಆಫೀಸ್ಗೆ ಹೋಗ್ತೀನಿ. ಟೈಮ್ ಆಗಿದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಕಣೆ. ಶಂಕ್ರು, ಶಾಂತಿ, ನಾವು ಅಂದ್ಕೊಂಡಂಗೆ ನಾವು ಬರಕ್ಕೆ ಹೇಳಿದ ಜಾಗಕ್ಕೆ ಅವಳು ಬಂದಿದ್ಲು. ಆದರೆ ನಾನು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡಿದ್ದೆ. ಮತ್ ಹೇಗೆ? ನೀನು ಅವಳನ್ನ ನೋಡಿಲ್ವಾ? ಅವಳು ಅಲ್ಲಿಗೆ ಬರ್ಲಿಲ್ವಾ? ಬಂದಿದ್ಲು. ಬಂದಿದ್ದನ್ನ ನಾನು ವಿಡಿಯೋನೂ ಮಾಡಿದ್ದೀನಿ, ತೋರಿಸ್ತೀನಿ.